ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಜಿಮೇಲ್ ಅಕೌಂಟು ರಿಕವರಿ ಮಾಡ್ಕೋಬೇಕಾದ್ರೆ ಕುಡ್ ನಾಟ್ ಸೈನ್ ಅಂತ ಈ ಥರ ಪ್ರಾಬ್ಲಮ್ ಬರ್ತಾ ಇದೆಯಾ? ಸೊ ಹಾಗಿದ್ರೆ ಈ ಪ್ರಾಬ್ಲಮ್ನ ಸೊಲ್ಯೂಷನ್ ಏನು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಿಮ್ಮ ಅಕೌಂಟು 100% ರಿಕವರಿ ಆಗುತ್ತೆ ಅಂತ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತೇನೆ. ಸೊ ನಿಮ್ಮ ಗೂಗಲ್ ಆ್ಯಪ್ನಲ್ಲಿ ಸರ್ಚ್ ಅಂತ ಇರುತ್ತಲ್ಲ, ಸೊ ಇದನ್ನ ಕ್ಲಿಕ್ ಮಾಡಿ. ಸೊ ಇಲ್ಲಿ ಗೂಗಲ್ ಅಕೌಂಟ್ ಲಾಗಿನ್ ನಾಟ್ ವರ್ಕಿಂಗ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದಾದ್ಮೇಲೆ ಇಲ್ಲಿ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ. ಕ್ಯಾಂಟ್ ಸೈನ್ ಇನ್ ಟು ಯುವರ್ ಗೂಗಲ್ ಅಕೌಂಟ್ ಅಂತ ಐತಲ್ಲ, ಇದನ್ನ ಕ್ಲಿಕ್ ಮಾಡಿ. ಇದನ್ನ ಕ್ಲಿಕ್ ಮಾಡಿದಾದ್ಮೇಲೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ. ಇಲ್ಲಿ ನೋಡ್ಕೋಬಹುದು ಮೇಲ್ಗಡೆ ಯು ಫಾರ್ಗೆಟ್ ಯುವರ್ ಪಾಸ್ವರ್ಡ್ ಅಂತ ಐತಲ್ಲ, ಸೊ ಇದನ್ನ ಕ್ಲಿಕ್ ಮಾಡಿ. ಟು ರೀಸೆಟ್ ಯುವರ್ ಪಾಸ್ವರ್ಡ್ ಅಂತ ಬಂದೈತಲ್ಲ, ಸೊ ಇಲ್ಲಿ ಮೇಲ್ಗಡೆ. ಸೊ ಅದ್ರ ಕೆಳಗಡೆ ಫಸ್ಟ್ ಫಾಲೋ ದ ಸ್ಟೆಪ್ಸ್ ಟು ರಿಕವರ್ ಯುವರ್ ಗೂಗಲ್ ಅಕೌಂಟ್ ಆರ್ ಜಿಮೇಲ್ ಅಂತ ಬಂದಿದೆ. ಸೊ ಇಲ್ಲಿ ರಿಕವರ್ ಯುವರ್ ಗೂಗಲ್ ಅಕೌಂಟ್ ಆರ್ ಜಿಮೇಲ್ ಅಂತ ಐತಲ್ಲ, ಸೊ ಇಲ್ಲಿ ನೀಲಿ ಕಲರಲ್ಲಿ ಐತೆ ನೋಡಿ. ಸೊ ಇದನ್ನ ಕ್ಲಿಕ್ ಮಾಡಿ. ಇದನ್ನ ಕ್ಲಿಕ್ ಮಾಡಿದಾದ್ಮೇಲೆ ಸೊ ಇಲ್ಲಿ ಮೇಲ್ಗಡೆ ನೋಡ್ಕೊಳ್ಬೋದು ನೀವು ಅಕೌಂಟ್ ರಿಕವರಿ ಮತ್ತು ಕೆಳಗಡೆ ರಿಕವರ್ ಯುವರ್ ಅಕೌಂಟ್ ಅಂತ ಬಂದಿದೆ. ಸೊ ಇಲ್ಲಿ ನಿಮ್ಮ ಇಮೇಲ್ನ ಎಂಟರ್ ಮಾಡಬೇಕಾಗುತ್ತೆ. ಅಂದರೆ ಸೊ ನಿಮ್ಮ ಯಾವ ಇಮೇಲ್ ಅಕೌಂಟ್ನ ನೀವು ಲಾಗಿನ್ ಮಾಡೋಕ್ಕಾಗ್ತಾ ಇಲ್ಲ ನೋಡಿ, ಸೊ ಆ ಅಕೌಂಟನ್ನು ಅಂದರೆ ರಿಕವರಿ ಮಾಡ್ಕೋಬೇಕಂತ ಇದ್ರೆ ನೋಡಿ, ಸೊ ಆ ಅಕೌಂಟನ್ನ ನೀವು ಇಲ್ಲಿ ಎಂಟರ್ ಮಾಡಿ. ಎಂಟರ್ ಮಾಡಿದಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಐತಲ್ಲ, ಸೊ ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಸೊ ಇಲ್ಲಿ ನಿಮ್ಮ ಜಿಮೇಲ್ ಅಕೌಂಟನ್ನು ಪಾಸ್ವರ್ಡ್ ಕೇಳುತ್ತೆ. ಸೊ ನಿಮಗೆ ಪಾಸ್ವರ್ಡ್ ಗೊತ್ತಿಲ್ಲ, ಸೊ ಇಲ್ಲಿ ಕೆಳಗಡೆ ಟ್ರೈ ಅನೇದರ್ ವೇ ಅಂತ ಐತಲ್ಲ, ಸೊ ಇದನ್ನ ಕ್ಲಿಕ್ ಮಾಡಿ. ಇದನ್ನ ಕ್ಲಿಕ್ ಮಾಡಿದಾದ್ಮೇಲೆ ಈ ಥರ ಒಂದು ಆಪ್ಷನ್ ಬರುತ್ತೆ. ಸೊ ಇಲ್ಲಿ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ. ಐ ಡೋಂಟ್ ಹ್ಯಾವ್ ಮೈ ಫೋನ್ ಅಂತ ಐತಲ್ಲ, ಸೊ ಇದನ್ನ ಕ್ಲಿಕ್ ಮಾಡಿ. ಸೊ ಇದನ್ನು ಕ್ಲಿಕ್ ಮಾಡಿದಾದ್ಮೇಲೆ ಸೊ ಇಲ್ಲಿ ಮೇಲ್ಗಡೆ ನೋಡ್ಕೊಳ್ಬೋದು ಕುಡ್ ಸೈನ್ ಯು ಇನ್ ಅಂತ. ಸೊ ಅದ್ರ ಕೆಳಗಡೆ ನಿಮ್ಮ ಜಿಮೇಲ್ ಅಕೌಂಟ್ ಬಂದಿರುತ್ತೆ. ಸೊ ನಿಮಗೆ ಈ ಥರ ಪ್ರಾಬ್ಲಮ್ ಬಂದಿರುತ್ತೆ. ಸೊ ಈ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ನೋಡೋಕ್ಕಿಂತ ಮುಂಚೆ ಸೊ ಇದನ್ನು ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ. ಸೊ ಇಲ್ಲಿ ಬ್ಯಾಕ್ ಬನ್ನಿ, ಪೂರಾ ಬ್ಯಾಕ್ ಬಂದಿದ್ದಾದ್ಮೇಲೆ ಸೊ ಮತ್ತೆ ನೀವು ಗೂಗಲ್ನ ಓಪನ್ ಮಾಡಿ. ಗೂಗಲ್ನ ಓಪನ್ ಮಾಡಿದಾದ್ಮೇಲೆ ಇಲ್ಲಿ ಗೂಗಲ್ ಕಸ್ಟಮರ್ ಮೈಲ್ ಐ ಡಿ ಅಂತ ಸರ್ಚ್ ಮಾಡಿ. ಸೊ ಇಲ್ಲಿ ಮೇಲ್ಗಡೆ ನೋಡ್ಕೊಳ್ಬೋದು ಗೂಗಲ್ ಕಸ್ಟಮರ್ ಮೇಲ್ ಐ ಡಿ ಅಂತ ಸೊ ಬಂದೈತಲ್ಲ, ಸೊ ಇದನ್ನ ಕ್ಲಿಕ್ ಮಾಡಿ. ಇದನ್ನ ಕ್ಲಿಕ್ ಮಾಡಿದಾದ್ಮೇಲೆ ಸೊ ಇಲ್ಲಿ ಮೇಲ್ಗಡೆ ನೋಡ್ಕೊಳ್ಬೋದು ಜಿಮೇಲ್ ಹೆಲ್ಪ್ ಅಂತ ಒಂದು ಆಪ್ಷನ್ ಐತಲ್ಲ, ಸೊ ಇದನ್ನ ಕ್ಲಿಕ್ ಮಾಡಿ. ಇದನ್ನ ಕ್ಲಿಕ್ ಮಾಡಿದಾದ್ಮೇಲೆ ಸೊ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ. ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದಾದ್ಮೇಲೆ ಇಲ್ಲಿ ಕೆಳಗಡೆ ಹೌ ಟು ರಿಕವರ್ ಯುವರ್ ಗೂಗಲ್ ಅಕೌಂಟ್ ಆರ್ ಜಿಮೇಲ್ ಅಂತ ಕೆಳಗಡೆ ಒಂದು ಆಪ್ಷನ್ ಬಂದೈತೆ ನೋಡಿ, ಸೊ ಇದನ್ನ ಕ್ಲಿಕ್ ಮಾಡಿ. ಇದನ್ನ ಕ್ಲಿಕ್ ಮಾಡಿದಾದ್ಮೇಲೆ ಸೊ ಇಲ್ಲಿ ಮತ್ತೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ. ಸ್ಕ್ರೋಲ್ ಡೌನ್ ಮಾಡಿದಾದ್ಮೇಲೆ ಸೊ ಇಲ್ಲಿ ನೋಡ್ಕೊಳ್ಬೋದು ನೀವು ಪೋಸ್ಟ್ ಟು ದ ಹೆಲ್ಪ್ ಕಮ್ಯುನಿಟಿ, ಅದ್ರ ಕೆಳಗಡೆ ಗೆಟ್ ಆನ್ಸರ್ ಫ್ರಮ್ ದ ಕಮ್ಯುನಿಟಿ ಮೆಂಬರ್ಸ್ ಅಂತ ಇದೆ. ಸೊ ಇದನ್ನ ಕ್ಲಿಕ್ ಮಾಡಿ ನೀವು. ಸೊ ಇವಾಗ ಇಲ್ಲಿ ಮೇಲ್ಗಡೆ 3 ಡಾಟೆಡ್ ಲೈನ್ ಕಾಣಿಸ್ತೈತಲ್ಲ, ಸೊ ಇದನ್ನ ಕ್ಲಿಕ್ ಮಾಡಿ. ಇನ್ನು ಕ್ಲಿಕ್ ಮಾಡಿದಾದ್ಮೇಲೆ ಡೆಸ್ಕ್ಟಾಪ್ ಸೈಟ್ ಅಂತ ಒಂದು ಆಪ್ಷನ್ ಐತೆ ನೋಡಿ, ಚೌಕ್ ಬಾಕ್ಸು. ಸೊ ಅದನ್ನ ಕ್ಲಿಕ್ ಮಾಡಿ. ಡೆಸ್ಕ್ಟಾಪ್ ಸೈಟ್ನ ಓಪನ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ. ಸೊ 2 ಕೈಯಿಂದ ಸ್ವಲ್ಪ ಜೂಮ್ ಮಾಡಿ ಕೆಳಗಡೆ. ಸೊ ಇಲ್ಲಿ ನೋಡ್ಕೊಳ್ಬೋದು ಈ ಥರ ಸೆಂಡ್ ಫೀಡ್ಬ್ಯಾಕ್ ಅವ್ರ ಹೆಲ್ಪ್ ಅಂತ ಒಂದು ಆಪ್ಷನ್ ಐತಲ್ಲ, ಸೊ ಇದನ್ನ ಕ್ಲಿಕ್ ಮಾಡಿ. ಇನ್ನು ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನೋಡ್ಕೊಳ್ಬೋದು ಸೆಂಡ್ ಫೀಡ್ಬ್ಯಾಕ್ ಆನ್ ಅಂತ ಇದೆ. ಸೊ ಕೆಳಗಡೆ ದಿಸ್ ಹೆಲ್ಪ್ ಕಾಂಟ್ಯಾಕ್ಟ್ ಆ್ಯಂಡ್ ಇನ್ಫಾರ್ಮೇಷನ್ ಐತಲ್ಲ, ಸೊ ಇದನ್ನ ಕ್ಲಿಕ್ ಮಾಡಿ. ಸೊ ಇದನ್ನ ಕ್ಲಿಕ್ ಮಾಡಿದಾದ್ಮೇಲೆ ಸ್ವಲ್ಪ ಜೂಮ್ನ ರಿಮೂವ್ ಮಾಡಿ. ಸೊ ಅಂದರೆ ಸ್ವಲ್ಪ ಜೂಮ್ನ ಮಾಡಿರ್ತಲ್ಲ, ಸೊ ಅದನ್ನು ರಿಮೂವ್ ಮಾಡಿ ಈ ಥರ ಮಾಡಿ. ಸೊ ಇಲ್ಲಿಗೆ ಲೆಫ್ಟ್ ಸೈಡಲ್ಲಿ ಒಂದು ಆಪ್ಷನ್ ಐತಲ್ಲ, ಸೊ ಇಲ್ಲಿ ಓಕೆ ಗೋ ಇಟ್ ಅಂತ. ಸೊ ಇದನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ಮೇಲ್ಗಡೆ ನೋಡ್ಕೋಬೋದು ಸೆಂಡ್ ಫೀಡ್ಬ್ಯಾಕ್ ಟು ಗೂಗಲ್ ಅಂತ, ಅಂದರೆ ಗೂಗಲ್ದವ್ರಿಗೆ ಫೀಡ್ಬ್ಯಾಕ್ ಮಾಡೋದು. ಸೊ ಇಲ್ಲಿ ನೀವು ಟೈಪ್ ಮಾಡಬೇಕಂದ್ರೆ ಸೊ ನಿಮಗೆ ಟೈಪ್ ಮಾಡೋಕ್ಕೆ ಗೊತ್ತಿಲ್ಲ ಅಲ್ಲ, ಸೊ ನಿಮ್ಗೆ ಇಲ್ಲಿ ಏನು ಹಾಕಬೇಕು ಅಂತ ಗೊತ್ತಿರುತ್ತಿಲ್ಲ. ಸೊ ನಾನು ಈ ವಿಡಿಯೋದ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಸೊ ಒಂದು ನೇಮ್ನ ಕಾಮೆಂಟ್ ಮಾಡಿರ್ತೀನಿ. ಸೊ ಅದನ್ನು ನೀವು ಸ್ಕ್ರೀನ್ಶಾಟ್ ಮಾಡಿ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಅಂದರೆ ಸೊ ಪೂರ್ತಿ ಅದನ್ನು ಕಾಪಿ ಮಾಡ್ಕೊಳ್ಳೋಕ್ಕೆ ಬರುತ್ತೆ. ಸೊ ನೀವು ಅಲ್ಲಿ ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಿ. ಸೊ ಇಲ್ಲಿ ನೋಡ್ಕೊಳ್ಬೋದು ನಾನು ಪೇಸ್ಟ್ ಮಾಡ್ತೇನೆ. ಸೊ ಇಲ್ಲಿ ನೋಡ್ಕೊಳ್ಬೋದು ಈ ಥರ ಪೇಸ್ಟ್ ಮಾಡಿ ಕೆಳಗಡೆ ನಿಮ್ಮ ನೇಮು ಮತ್ತು ನಿಮ್ಮ ನಂಬರು ಮತ್ತು ನಿಮ್ಮ ಯಾವ ಜಿಮೇಲ್ನ ರಿಕವರಿ ಮಾಡ್ಕೋಬೇಕಂತಿದ್ದೀರ ನೋಡಿ, ಸೊ ಆ ಜಿಮೇಲ್ನ ನೀವು ಹಾಕಬೇಕಾಗುತ್ತೆ. ಸೊ ಹಾಕಿದ ಮೇಲೆ ಇಲ್ಲಿ ಕೆಳಗಡೆ ಕ್ಯಾಪ್ಚರ್ ಸ್ಕ್ರೀನ್ಶಾಟ್ ಅಂತ ಒಂದು ಆಪ್ಷನ್ ಐತಲ್ಲ, ಸೊ ಇದನ್ನು ಕ್ಲಿಕ್ ಮಾಡಿ. ಇನ್ನು ಕ್ಲಿಕ್ ಮಾಡಿದಾದ್ಮೇಲೆ ಸೊ ಆವಾಗಲೇ ನಿಮ್ಗೆ ಹೇಳಿದ್ನಲ್ಲ ಒಂದು ಸ್ಕ್ರೀನ್ಶಾಟ್ನ ತೆಗೆದು ಇಟ್ಕೊಳ್ಳಿ ಅಂತ. ಸೊ ಆ ಸ್ಕ್ರೀನ್ಶಾಟ್ನ ಇಲ್ಲಿ ಹಾಕಿದಾದ್ಮೇಲೆ ಇಲ್ಲಿ ಕೆಳಗಡೆ ಸ್ವಲ್ಪ ಜೂಮ್ ಮಾಡಿ ಸೆಂಡ್ ಅಂತ ಒಂದು ಆಪ್ಷನ್ ಐತೆ ನೋಡಿ, ಸೊ ಇದನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ಸ್ವಲ್ಪ ಲೋಡ್ ಆಗ್ತಾ ಇದೆ, ವೇಟ್ ಮಾಡಿ. ಸೊ ಇಲ್ಲಿ ಜೂಮ್ ಔಟ್ ಮಾಡಿ. ಸೊ ಅಂದರೆ ಜೂಮ್ನ ತೆಗೀರಿ. ಸೊ ಇಲ್ಲಿ ನೋಡ್ಕೊಳ್ಬೋದು ರಿಪೋರ್ಟ್ ಸೆಂಟ್ ಥ್ಯಾಂಕ್ ಯು ಅಂತ ಬಂದಿದೆ. ಸೊ ಅಂದರೆ ನೀವು ಹಾಕಿರೋ ಮೆಸೇಜು ಅವ್ರಿಗೆ ಗೂಗಲ್ದವ್ರಿಗೆ ಸೆಂಡ್ ಆಗಿರುತ್ತೆ.
ಸೊ ನಿಮ್ಮ ಪ್ರಾಬ್ಲಮ್ ಏನೈತಲ್ಲ ಸೊ ಅದನ್ನು ಅವರು 100% ನೋಡಿಬಿಟ್ಟು ಸಾಲ್ವ್ ಮಾಡ್ತಾರೆ. ಸೊ ಸಾಲ್ವ್ ಆದಮೇಲೆ ಏನೈತೆ ಸೊ ನಿಮ್ಮ ಅಕೌಂಟನ್ನು ಸೊ ಮತ್ತೆ ನೀವು ಲಾಗಿನ್ ಮಾಡಿ. ಸೊ ನಿಮಗೆ ಆ ಕುಡ್ ನಾಟ್ ಸೈನ್ ಅಂತ ಇರುತ್ತಲ್ಲ ಸೊ ಆ ಪ್ರಾಬ್ಲಮ್ಮು ನಿಮಗೆ ಬರೋದಿಲ್ಲ. ಐ ಡಿ ಅಂತೂ 100% ರಿಕವರಿ ಆಗುತ್ತೆ ಅಂತ ಸೊ ನಾನು ಹೇಳ್ತೀನಿ. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿರೋ ಸೊ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಸೊ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.